ಭಾರತದ ಸನಾತನ ಸಂಸ್ಕೃತಿಯು ಅತ್ಯಂತ ಐತಿಹಾಸಿಕವಾದುದು ಮತ್ತು ಅದು ಸಮೃದ್ಧ ಸಾಹಿತ್ಯ, ಸಾಂಸ್ಕೃತಿಕ ಅಭಿವೃದ್ಧಿ, ಧಾರ್ಮಿಕ ಪರಂಪರೆ ಮತ್ತು ಕಲೆಯ ಅರಿವನ್ನು ಹೊಂದಿದೆ. ಇದು ಸನಾತನವಾಗಿಯೇ ಉಳಿದುಕೊಂಡಿದ್ದು, ಕಾಲದ ಪರಿವರ್ತನೆಗಳಿಗೆ ಅಂದು ಮುಂದೆ ಹೋರಾಟವಾಗಿ ಉಳಿದಿದೆ. ಈ ಸಂಸ್ಕೃತಿಯಲ್ಲಿ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಮಹಾಭಾರತ, ರಾಮಾಯಣ, ಗೀತೆ ಮೊದಲಾದ ಪ್ರಮುಖ ಗ್ರಂಥಗಳು ಅತ್ಯಂತ ಪ್ರಮುಖವಾಗಿವೆ. ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಒಂದು ಉಡುಗೆ ಎಂದರೆ ಅದು ಸೀರೆ ಎಂದು ಹೇಳಬಹುದು. ಈ ಒಂದು ಉಡುಗೆ ನಮ್ಮ ಹಿಂದೂ ಸಂಸ್ಕೃತಿಯ ಗೌರವವನ್ನು ಇನ್ನಷ್ಟು ಹೆಚ್ಚು ಮಾಡಿದೆ ಎಂದೇ ಹೇಳಬಹುದು. ಆದರೆ ದಿನದಿಂದ ದಿನಕ್ಕೆ ನಮ್ಮ ಭಾರತೀಯರು ಹೆಚ್ಚಾಗಿ ಆಂಗ್ಲರ ಉಡುಪಿಗೆ ಮಾರು ಹೋಗುತ್ತಿದ್ದಾರೆ ಎಂದು ಹೇಳಬಹುದು. ಅವರಿಗಿಂತ ಇನ್ನಷ್ಟು ಹೆಚ್ಚಾಗಿ ಬಳಸಲು ಆರಂಭಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಇನ್ನು ಇದಕ್ಕೆ ಒಂದು ಉದಾಹರಣೆಯೆಂದರೆ ಇಂಗ್ಲಿಷರ ತಯಾರು ಮಾಡಿರುವ ನೈಟಿ ಎಂದು ಹೇಳಬಹುದು. ಇನ್ನು ಈ ನೈಟಿಯ ಅರ್ಥ ರಾತ್ರಿಯ ಉಡುಪು ಎಂದು. ಇನ್ನು ಈ ಉಡುಪನ್ನು ತಯಾರಿ ಮಾಡಿರುವ ದೇಶದ ಪ್ರಜೆಗಳೇ ರಾತ್ರಿಯನ್ನು ಹೊರತುಪಡಿಸಿ ಬೆಳಿಗ್ಗೆ ಬಳಸುವುದಿಲ್ಲ. ಆದರೆ ಇದರ ಅವತರಣಿಕೆ ಮಾಡುತ್ತಿರುವ ಭಾರತೀಯರು ಎಲ್ಲೆಡೆ ಇದನ್ನು ಸಾಧಾರಣ ಉಡುಪಿನ ತರಹ ಬಳಸಲು ಆರಂಭ ಮಾಡಿದ್ದಾರೆ ಎಂದರೆ ತಪ್ಪಾಗಲಾರದು. ಇನ್ನು ಈ ನೈಟಿಯನ್ನು ಹೆಚ್ಚಾಗಿ ಬಳಸಲು ಇದು ಸೀರೆಗಿಂತ ಹೆಚ್ಚಿನ ಆರಾಮ ನೀಡುತ್ತದೆ ಎಂದು, ಆದರೆ ಹೆಚ್ಚಾಗಿ ಬಳಸಲು ಆರಂಭಿಸಿದ್ದಾರೆ ಎನ್ನಬಹುದು. ಇದರಿಂದ ಹೆಂಗಸರು ನಮ್ಮ ಆಚಾರ ವಿಚಾರಕ್ಕೆ ಧಕ್ಕೆ ತರುವಂತೆ ನಡೆಸುತ್ತಾ ಇದ್ದಾರೆ ಎಂದು ಹೇಳಬಹುದು. ಇನ್ನು ಕೆಲಸ ಮಾಡುವ ವೇಳೆಯಲ್ಲಿ ಅಥವಾ ಮನೆಯಲ್ಲಿ ಇರುವಾಗ ಬಳಸುವುದು ಸರಿ, ಆದರೆ ಹೊರಗಡೆ ಹೋಗುವ ಸಮಯದಲ್ಲಿ ನಮ್ಮ ಸಂಪ್ರದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ನಮ್ಮ ಮನವಿ. ಇದರಲ್ಲಿ ಸಮಸ್ಯೆಗಳ ಕಡೆ ನೋಡುವುದರ ಇದರಿಂದ ಹೆಣ್ಣು ಮಕ್ಕಳ ಹೊಟ್ಟೆ ಹಾಗೂ ಎದೆ ಭಾಗ ಸೋತು ಬೀಳುವುದು. ಇದರಿಂದ ಹೆಚ್ಚಿನ ಸಮಸ್ಯೆಗಳು ಕೂಡ ಕಾಡಬಹುದು. ಇನ್ನು ಈ ಸೀರೆ ಉಡುಪು ಕೂಡ ಆರೋಗ್ಯದ ಅನುಸಾರ ನೋಡುವುದಾದರೆ ಇದರಿಂದ ಹೆಂಗಸರು ರಕ್ತದ ಒತ್ತಡ ಎಲ್ಲವೂ ಕೂಡ ಕಡಿಮೆ ಆಗಲಿದೆ ಎಂಬ ಹಲವಾರು ಕಾರಣಗಳು ಕೂಡ ವೈಜ್ಞಾನಿಕವಾಗಿ ಕೊಡಬಹುದು.